ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ಗೋಪನ್ಕೊಪ್ಪ. ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ಗೋಪನ್ಕೊಪ್ಪ ಹುಬ್ಬಳ್ಳಿಯ ಪ್ರಾಚಾರ್ಯರು ನಾನು, ಶೋಭಾ ಮಂಗಸೂಳಿ ಅಂತ ಹೇಳಿ. ಈ ವರ್ಷ ನಮ್ಮ ಹೆಮ್ಮೆಯ ವಿದ್ಯಾರ್ಥಿನಿ ನಾಗವೇಣಿ ಅವಳು 2 ಅಥವಾ 3ನೇ ರ್ಯಾಂಕ್ ಬರಬಹುದು ಅಂತ ಬಹಳಷ್ಟು ನಾವು ಭರವಸೆನಿಟ್ಟಿದ್ವಿ, ತಯಾರಿಯನ್ನು ಮಾಡಿದ್ವಿ. ಆದ್ರೂ 5ನೇ ರ್ಯಾಂಕ್ ಬಂದಿದೆ. ನಿಜವಾಗ್ಲೂ ಇದು ನಾನು ನಿವೃತ್ತಿ ಅಂಚಿನಲ್ಲಿದ್ದೇನೆ. ಇದು ಒಂದು ವಿಶೇಷವಾದಂತಹ ಕೊಡುಗೆ. ನನ್ಗೆ ಬಹಳ ಖುಷಿ ಆಗ್ತಾ ಇದೆ. ಒಂದು ಐಡಿಯಲ್ ಗರ್ಲ್ ಅಂತ ಹೇಳಿ ನಾವು ಆನ್ಯುವಲ್ ಡೇದಲ್ಲಿ ಆಕೆ ಕೂಡ ನಾವು ಆಕೆ ಬಹುಮಾನವನ್ನು ಕೊಟ್ಟಿದ್ವಿ. ನಿಜವಾಗ್ಲೂ ಇದು ಒಂದು ರೂರಲ್ ಬೇಸ್ದಲ್ಲಿ ಸರ್ಕಾರಿ ಪದವಿ ಪೂರ್ವ ಕಾಲೇಜ್. ಹೋದ ವರ್ಷ ನೀಟದಲ್ಲಿ ಕೂಡ ನಿವೇದಿತಾ ಅನ್ನುವಂತ ವಿದ್ಯಾರ್ಥಿ ಅವಳು ಕ್ವಾಲಿಫೈಡ್ ಆಗಿದ್ದು, ಫ್ರೀ ಮೆಡಿಕಲ್ ಸೀಟ್ ತಗೊಂಡಿದ್ದಳು. ಇದು 2ನೇ ನಮ್ಗೆ ಕೀರ್ತಿ. ನಿಜವಾಗ್ಲೂ ಬಹಳ ಖುಷಿ ಅನಿಸ್ತಾ ಇದೆ ನನಗೆ. ಈ ಕಾಲೇಜ್ ಇಲ್ಲಿ ಸಾಮಾನ್ಯವಾಗಿ ನಮ್ಮ ಈ ವರ್ಷ ಪ್ರಸ್ತುತವಾಗಿ 620 ಸ್ಟೂಡೆಂಟ್ಸ್, 620 ವಿದ್ಯಾರ್ಥಿಗಳು ಇಲ್ಲಿ ಇದ್ದಾರೆ. ಸಾಮಾನ್ಯವಾಗಿ ರಾಯಚೂರು, ಯಾದಗಿರಿ, ಕೊಪ್ಪಳ, ಬಾಗಲಕೋಟ್, ಬಳ್ಳಾರಿ ಇದಾಗಿದೆ. ಆಮೇಲೆ ಧಾರವಾಡ ಡಿಸ್ಟಿಕ್ ದಲ್ಲಿ ಸತತವಾಗಿ ನಾವು ರ್ಯಾಂಕ್ ದಲ್ಲಿ ಕೂಡ ಇದ್ವಿ. ಒಟ್ಟಾರೆ ಹುಡುಗಿ ಯಾವ ರೀತಿ ಓದ್ತಾ ಇದ್ರು? ಇವಳು ನಾಗವೇಣಿದು ವಿದ್ಯಾರ್ಥಿನಿ ಒಂದು ವಿಶೇಷ ಲಕ್ಷಣ ಅಂದ್ರೆ ಒಂದು ದಿನ ಅಬ್ಸೆಂಟ್ ಇಲ್ಲ ಅವಳು. ಅವಳಿಗೆ ನಾವು ಫುಲ್ ಪ್ರೆಸೆಂಟ್ ಅಂತ ಹೇಳಿ ಕೂಡ ಆನ್ಯುವಲ್ ಡೇದಲ್ಲಿ ಆಕೆಗೆ ನಾವು ಸನ್ಮಾನ ಮಾಡಿದ್ವಿ. ಬಹಳ ಸಿನ್ಸಿಯರ್ ಹುಡುಗಿ, ಸೈಲೆಂಟ್ ಹುಡುಗಿ. ಸಾಮಾನ್ಯವಾಗಿ ನಾವು 23 ಸ್ಟಾಫ್ ಇದೆ. ಎಲ್ಲರ ಅಚ್ಚುಮೆಚ್ಚಿನ ವಿದ್ಯಾರ್ಥಿನಿ ನಮ್ಮ ನಾಗವೇಣಿ ಆಗಿದ್ದಳು ಸರ್. ಬಹಳ ಖುಷಿ ಆಗ್ತದೆ ಸರ್. ಇದು ನಮ್ಮ ಧಾರವಾಡ ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳಲ್ಲಿ ಎಲ್ಲಾಗೂ ಹೆಮ್ಮೆಯ ವಿಷಯ. ನಮ್ಮ ವಿದ್ಯಾರ್ಥಿ ನಾವು 1 ಅಥವಾ 2ನೇ ರ್ಯಾಂಕ್ ನಿರೀಕ್ಷೆ ಮಾಡಿದ್ವಿ. ಒಂದ್ ಸ್ವಲ್ಪ ಎಲ್ಲೋ ವ್ಯತ್ಯಾಸ ಆಗಿದೆ. 5ನೇ ರ್ಯಾಂಕ್ ಬಂದಿದ್ದಾಳೆ. ನಮ್ಮ ಪ್ರೀತಿಯ ವಿದ್ಯಾರ್ಥಿನಿ, ಮೊದಲಿಂದಲೂ ಪ್ರತಿಭಾವಂತೆ. ಫಸ್ಟ್ ಇಯರಿಗೂ ಫಸ್ಟ್ ಬಂದಿದ್ಲು, ಸೆಕೆಂಡ್ ಇಯರಿಗೂ ಫಸ್ಟ್ ಬರುವ ನಿರೀಕ್ಷೆ ಇದ್ದೇ ಇತ್ತು. ಎಲ್ಲ ಅತ್ಯುತ್ತಮ ಅಂಕ ಪಡೆದಿದ್ದಾರೆ. ನಾನು ಅವಳಿಗೆ ರಾಜ್ಯಶಾಸ್ತ್ರ ಪಾಠ ಮಾಡ್ತೀನಿ, ಅದಕ್ಕೆ 100ಕ್ಕೆ 100 ಅಂಕ ಗಳಿಸಿದ್ದಾಳೆ. ಹಿಂಗಾಗಿ ವಿಶೇಷ ಹೆಮ್ಮೆ ನಮ್ಮ ವಿದ್ಯಾರ್ಥಿಯ ಬಗ್ಗೆ. ಧನ್ಯವಾದ. ಕೀರ್ತಿ ಕುಲಕರ್ಣಿ ಅಂತ.